ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇವತ್ತು ಈ ವಿಡಿಯೋಲಿ ನೋಡೋಣ ಟಾಪರ್ ಆನ್ಸರ್ ಶೀಟ್. ಕೇಳ್ಬೋದು ನೀವು ನನ್ನ, ಸರ್ ಇಟ್ ಈಸ್ ಪಾಸಿಬಲ್, ಈಸ್ ಇಟ್ ಪಾಸಿಬಲ್ಲ, ಏನು ಸೊ ಇಸ್ ಇಟ್ ಪಾಸಿಬಲ್ ಟು ಸ್ಕೋರ್ 8 out of 80 ಅಂತ ನೀವು ನನ್ನನ್ನು ಕೇಳಿದ್ರಿ ಅಂದರೆ, ಇನ್ ಇಂಗ್ಲೀಷ್ ನಾಟ್ ದ್ಯಾಟ್ ಈಸಿ. ಡೆಫಿನೆಟ್ಲಿ ಟ್ರೂ, ಇಟ್ ಈಸ್ ನಾಟ್ ದ್ಯಾಟ್ ಈಸಿ, ಬಟ್ 95 ಮೇಲೆ ಆರಾಮಾಗಿ ಸ್ಕೋರ್ ಮಾಡ್ಬೋದು, ನೋ ಡೌಟ್ ಅಬೌಟ್ ಇಟ್. ಬಟ್ ಗ್ರಾಮರಲ್ಲಿ ಇಫ್ ಯು ಡೋಂಟ್ ವಾಂಟ್ ಟು ಲೂಸ್ ಎ ಸಿಂಗಲ್ ಮಾರ್ಕ್ಸ್, ದೆನ್ ಸರ್ ನಿಮಗೆ 3 ಕಂಪ್ಲೀಟ್ ವಿಡಿಯೋಸ್ ಮಾಡಿದ್ದಾರೆ ಇನ್ ಡೆಪ್ತ್ ಆಗಿ. ಸೊ ಒಂದೊಂದೇ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ಕೊತ ಎಷ್ಟು ಸಖತ್ತಾಗಿ ಹೇಳಿದ್ದಾರೆ ಅಂದರೆ, ಸೊ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡೋದು ಮರಿಬೇಡ್ರಿ. ಓಕೆ, ಆ್ಯಂಡ್ ಈಗ ಬೇರೆದೇನಿದೆ ಮಾಡ್ಬೋದು, ಬಟ್ ದ ಪ್ರೆಸೆಂಟೇಷನ್ ಈಸ್ ಇಂಪಾರ್ಟೆಂಟ್. ಸೊ ನೀವು ಕ್ಲೀನಾಗಿ ಬರೀಬೇಕು. ಸೊ ಹ್ಯಾಂಡ್ ರೈಟಿಂಗ್ ಅಗೇನ್, ಇಫ್ ಯು ಆಸ್ಕ್ ಮೀ, ನೋ ಡೌಟ್, ಕಂಪೇರ್ ಮಾಡೋದಕ್ಕಂತಲ್ಲ, ಹ್ಯಾಂಡ್ ರೈಟಿಂಗ್ ಈಸ್ ಗುಡ್, ನನಗಿಂತ ಚೆನ್ನಾಗಿದೆ, ನಾನು ಬರೀದಕ್ಕಿಂತ ಚೆನ್ನಾಗಿದೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಸೊ ದೇರ್ ಆರ್ ಸ್ಟೂಡೆಂಟ್ಸ್ ಹೂ ರೈಟ್ಸ್ ಇವನ್ ಬೆಟರ್, ಸೊ ದಟ್ ಈಸ್ ಫಾರ್ ಶ್ಯೂರ್. ಆ್ಯಂಡ್ ಈ ಪೇಪರಲ್ಲಿ ಪ್ರೆಸೆಂಟೇಷನ್ ಈಸ್ ಗುಡ್, ನೋ ಡೌಟ್, ಬಟ್ ಸ್ಕ್ರ್ಯಾಚಸ್ ಇದೆ. ಸ್ಟಿಲ್ 8 out of 80 ಬಂದಿದೆ. ಸೊ ಆ ಒಂದು ನೀವು ಕಾನ್ಫಿಡೆನ್ಸಲ್ಲಿ ಬರೀತೀರಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಆ ಕಾನ್ಫಿಡೆನ್ಸ್ ಇರಲಿ. ಆ್ಯಂಡ್ ಅಗೇನ್ ಒಬ್ಬ ಸ್ಟೂಡೆಂಟ್ದು ಒಂದು ವಿಡಿಯೋ ಇದೆ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿರಿ. ಸೊ ನನ್ನ ಸ್ಟೂಡೆಂಟೇ, ಹಿ ಹ್ಯಾಡ್ ಸೆಕ್ಯೂರ್ಡ್ 594, ಸೆಕೆಂಡ್ PUC 594 ಬಂದಿದೆ. 5 ಸಬ್ಜೆಕ್ಟ್ 100 ಎಕ್ಸೆಪ್ಟ್ 1, ಯಾವುದು ಗೊತ್ತಾ? ಇಂಗ್ಲೀಷ್. ಸೊ ಇಂಗ್ಲೀಷಲ್ಲಿ ಅಷ್ಟೇ 94, ಸೊ ಅದಕ್ಕೆ 594. ಇನ್ನು ಮಿಕ್ಕಿದ 5 ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟು. ಸೊ PCMB ಆ್ಯಂಡ್ ಹಿ ಈಸ್ ಡೂಯಿಂಗ್ ಮೆಡಿಕಲ್ ನೌ. ಆ್ಯಂಡ್ ಅದೇ ಸರ್ ಕೇಳಿದ್ರೆ, PCMB ಎಸ್, ಇಟ್ಸ್ ವೆರಿ ಈಸಿ ಟು ಗೆಟ್ ಔಟ್ ಆಫ್ ಔಟ್, ಬಟ್ ಇಂಗ್ಲೀಷ್ ಸ್ವಲ್ಪ ಕಷ್ಟ. ಆ್ಯಂಡ್ ಈವನ್ ಕನ್ನಡ ಅಥವಾ ಸಂಸ್ಕೃತ ಅಂದರೂ ಓಕೆ, ಸಂಸ್ಕೃತ ಅಂದರೂ ಈಸಿನೇ, ಬಟ್ ಕನ್ನಡ ಅಂದರೂ ಓಕೆ, ಈಗ ನೆನ್ನೆ ಮುಗ್ದಿದೆ, ಸೊ ಚಿಂತೆ ಬೇಡ. ಇಂಗ್ಲೀಷ್ ನೋಡೋಣ. ಅಗೇನ್ ಕಮಿಂಗ್ ಟು ದ ಇಂಗ್ಲೀಷ್ ಹೇಳಿದ್ನಲ್ಲ, ಸೊ ಕ್ಲೀನಾಗಿ ಬರೀರಿ. ಆ್ಯಂಡ್ ಎಲ್ಲೂ ಸ್ಟಾರ್ಟಿಂಗಲ್ಲೇ ಮಿಸ್ಟೇಕ್ಸ್ ಆಗೋದು ಬೇಡ. ಸೊ ಕ್ಲೀನಾಗಿ ಬರೀರಿ. ಸೊ ಏನಿದೆ ಎಲ್ಲ ಅಂಡರ್ಲೈನ್ ಮಾಡೋದಾಯಿತು, ಇನ್ನೊಂದಾಯಿತು, ಬರೀರಿ. ಸೊ ಬರೋದಾದಮೇಲೆ ಆ್ಯಂಡ್ ಅಗೇನ್ ಯಾವ್ಯಾವ ಪಾರ್ಟು ಅಂತ ಮೆನ್ಷನ್ ಮಾಡಿರಿ. ಸೊ ಅದೇ ಸೀಕ್ವೆನ್ಸಲ್ಲಿ ಹೋಗಲಿ. ಸೀಕ್ವೆನ್ಸ್ ಮೇಲೆ ಕೆಳಗಾಯಿತು ಅಂದರೆ ಇನ್ವಿಜಿಲೇಟರ್ಸ್ಗೆ ಏನಾಗುತ್ತೆ? ತಲೆನೋವು. ಯಪ್ಪ ಇವು ಎಲ್ಲ ಅಲ್ಲಿ ಇಲ್ಲೆಲ್ಲ ಬರೆದಿದ್ದಾನೆ, ಎಲ್ಲಿ ಇದಕ್ಕೆ 1 ಮಾರ್ಕ್ಸ್ 2 ಮಾರ್ಕ್ಸು ಮತ್ತು ಕ್ವಶನ್ ಪೇಪರ್ ನೋಡು ಮತ್ತು ಹೋಗು, ಬೇಡ. ಸೊ 2-3 ಮಾರ್ಕ್ಸ್, ಎಸ್ಪೆಷಲಿ 2-3 ಮಾರ್ಕ್ಸ್ ಬರೀಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ 24th ಕ್ವಶನ್ 2 ಮಾರ್ಕ್ಸು, 25th ಕ್ವಶನ್ 3 ಮಾರ್ಕ್ಸ್, ಜಸ್ಟ್ ಹೇಳ್ತಿರೋದು, ಹಂಗೆ ಅಂದ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ? ಸೊ ನೀವು 24th ಬರೀತೀರಾ, ನೆಕ್ಸ್ಟ್ ಅದಾದಮೇಲೆ 22nd ಬರೆದ್ರಿ ಅಂದರೆ, ಅಥವಾ ಇನ್ನೊಂದು ಯಾವುದೋ ಕ್ವಶನ್ ಹೋಯ್ತು ಅಂದರೆ, ಇನ್ವಿಜಿಲೇಟರ್ ಆಬ್ವಿಯಸ್ಲಿ ಡೌಟ್ ಬರುತ್ತೆ, ಅಂದರೆ ಕನ್ಫ್ಯೂಷನ್ ಆಗುತ್ತೆ, ಇದೇನಪ್ಪ ಇದು, ಸೊ ಇದು ಯಾವ ಮಾರ್ಕ್ಸ್ ಇದು? ಸೊ 24th 2 ಮಾರ್ಕ್ಸ್ ಏನಾ, 22nd 2 ಮಾರ್ಕ್ಸ್ ಗೊತ್ತು, ಸೊ 24th 2 ಮಾರ್ಕ್ಸು ಅಥವಾ 24th 3 ಮಾರ್ಕ್ಸಾ? ಕನ್ಫ್ಯೂಸ್ ಆಗಿ ಯಾಕೆ ಬೇಕು ಚೆಕ್ ಮಾಡೋದೇನಕ್ಕೆ? 2 ಮಾರ್ಕ್ಸ್ ತಾನೆ. ಸೊ 25th 2 ಮಾರ್ಕ್ಸ್, 22nd 2 ಮಾರ್ಕ್ಸ್, ಸೊ ಹಂಗಾಯಿತು ಅಂದರೆ ಬೇಡ. ಅದಕ್ಕೆ ನೀವು 24th 22nd ಮತ್ತು 25th ಬರೀತೀರಾ. ಸೊ ಅವಾಗೇನಾಗುತ್ತೆ? 24th 2, 22nd 2, 25th ಆಟೋಮೆಟಿಕಲಿ 2 ಅಂತ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿರಿ. ಸೊ ಕ್ಲೀನಾಗಿ ಸೀಕ್ವೆನ್ಸಾಗಿ ಬರೆಯೋದಕ್ಕೆ ಟ್ರೈ ಮಾಡಿರಿ. ಟ್ರೈ ಡೋಂಟ್ ಲೀವ್ ಎನಿಥಿಂಗ್. ಓಕೆ, ಸೊ ಏನೇ ಬಿಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಇಲ್ಲಿ ಬರೆದಿದ್ದಾರೆ, ಬಟ್ ತಪ್ಪಾಗಿದೆ, ದಟ್ಸ್ ಫೈನ್, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಗೇನ್ ಇಲ್ಲಿ ನೋಡಿದ್ರಿ ಅಂದರೆ, ದಿಸ್ ಪೇಪರ್ ಹ್ಯಾಸ್ ಬೀನ್ ರೀಚೆಕ್ಡ್. ಸೊ ಇದೇನಿದೆ ಇಲ್ಲಿ ಗ್ರೀನ್ ಏನಿದೆ ಅಲ್ಲ, ಸೊ ಗ್ರೀನ್ ರೀಚೆಕ್ ಆಗಿರೋದು, ಸೊ ಹೈಯರ್ ಅಥಾರಿಟಿಯಿಂದ ರೀಚೆಕ್ ಆಗಿರೋದು. ಆ್ಯಂಡ್ ಅಗೇನ್ ಇಲ್ಲಿ ರೀಚೆಕ್ಡ್ ಅಂತ ಬರೆದಿದ್ದಾರೆ, ಬಿಕಾಸ್ ಮ್ಯಾಕ್ಸಿಮಮ್ ಬಂದಾಗ ರೀಚೆಕ್ ಆಗೇ ಆಗುತ್ತೆ. ಇಟ್ಸ್ ನಾಟ್ 1 time, ಸೊ ಇಟ್ ಈಸ್ 2 times. ಓಕೆ, ಸೊ ಆ್ಯಂಡ್ ಅಗೇನ್ ಹೇಳಿದ್ನಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಬಟ್ ಕಾಟ್ ಹಾಕಿ ಮತ್ತೆ ಬರೆದಿದ್ದಾರೆ. ಆ್ಯಂಡ್ ಅಗೇನ್ ಇದು ನಂಗೆ ಕೇಳಿದ್ರೆ ಓಕೆ, ಬೇಡ ಬಿಡ್ರಿ. ಆ್ಯಂಡ್ ಅಗೇನ್ ನೋಡ್ರಿ ಇಲ್ಲಿ, ಸೊ ಇಲ್ಲೆಲ್ಲ ಮಿಸ್ಟೇಕ್ಸ್ ಇದೆ, ದಟ್ಸ್ ಫೈನ್, ಬಟ್ ಬರೆದಿರೋದು ಪಾಯಿಂಟ್ಸ್ ಏನಿದೆ ಕರೆಕ್ಟಾಗಿದೆ. ಸೊ ಕರೆಕ್ಟ್ ಇರೋದನ್ನು ಬರೀರಿ ಅಷ್ಟೇ. ಆ್ಯಂಡ್ ಸುಮ್ಮನೆ ಗೊತ್ತಿಲ್ಲ ಅಂದರೆ ಏನೇನೋ ಬರೆಯೋದಲ್ಲ. ಸೊ ಏನು ಗೊತ್ತು, ಏನು ಕರೆಕ್ಟ್ ಇದೆ ಅಷ್ಟನ್ನು ಬರೀರಿ. ಓಕೆನಾ?
ಸೊ ನೆಕ್ಸ್ಟು ಫೈನ್. ಸೊ ಪ್ರತಿಯೊಂದು ಆದಮೇಲೆ ಅಗೇನ್ ಲೈನ್ ಹಾಕ್ರಿ. ಆ್ಯಂಡ್ ಲಾಸ್ಟ್ ಟೈಮ್ ಕನ್ನಡ ನೋಡಿದ್ರಲ್ಲ, ಸೊ ಅದೇ ಥರ ಪೇಜು ಮುಗೀತು ಅಂದರೆ ಅಥವಾ ಮುಗಿಯೋಕ್ಕೆ ಬಂತು ಅಂದರೆ ಅಲ್ಲಿ ಬರೆಯೋದಕ್ಕೆ ಹೋಗ್ಬೇಡ್ರಿ, ನೆಕ್ಸ್ಟ್ ಪೇಜಲ್ಲೇ ಬರೀರಿ. ಸೊ ದಟ್ಸ್ ಫೈನ್. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಪೇಜಿಗೆ ಹೋಗಿದೆ, ಪೇಜ್ ತಿರುಗಿಸಿ ಆನ್ಸರ್ ಹುಡುಕಬೇಕು ಅಂದರೆ ಇಟ್ಸ್ ನಾಟ್ ದಟ್ ಈಸಿ. ಸೊ ಎವ್ಯಾಲ್ಯೂಯೇಟರ್ಸ್ಗೆ ಈಸಿ ಮಾಡಿರಿ. ಸೊ ಟ್ರೈ ಟು ಮೇಕ್ ಈಸಿ ಫಾರ್ ಎವ್ಯಾಲ್ಯೂಯೇಟರ್ಸ್. ಓಕೆ, ಸೊ ಪ್ರೆಸೆಂಟೇಷನ್ ಕ್ಲೀನಾಗಿದ್ದು ಎವ್ಯಾಲ್ಯೂಯೇಟರ್ಸ್ಗೆ ಈಸಿ ಮಾಡಿದ್ರೆ ಅಂದರೆ ಮಾರ್ಕ್ಸ್ ಹಂಗೆ ಕ್ಲೀನಾಗಿ ಬರ್ತಾ ಹೋಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಸೊ ಎಲ್ಲ ಬರೆದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಗೇನ್ ಸೊ ಸ್ಪೆಲ್ಲಿಂಗು ಸ್ವಲ್ಪ ನೋಡ್ಕೊಡ್ರಿ. ಸೊ ಫ್ರೆಂಚು, ಮೊನಾರ್ಕು, ಓಕೆ ಗೌರ್ಮೆಂಟ್ ಅಂತ ಬರೆಯೋಕೆ ಹೋಗಿದ್ದಾರೆ, ಬಟ್ ಅಲ್ಲ ಮೊನಾರ್ಕು, ಗೊತ್ತಾಗಿದೆ, ಇಟ್ಸ್ ನಾಟ್ ಗೌರ್ಮೆಂಟ್, ಇಟ್ಸ್ ಮೊನಾರ್ಕ್. ಸೊ ಆ್ಯಂಡ್ ಅಗೇನ್ ದೇರ್ ಆರ್ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ, ಬಟ್ ದೇ ನೋ ಓಕೆ ದಿಸ್ ಎ ಮಿಸ್ಟೇಕ್ ಆ್ಯಂಡ್ ದೇ ಹ್ಯಾವ್ ರೆಕ್ಟಿಫೈಡ್. ಸೊ ರೆಕ್ಟಿಫಿಕೇಷನ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಸೊ ಅದಾದಮೇಲೆ ಪಾರ್ಟ್ ಸಿ ಬಂದಾಗ ಎಸ್, ಸೊ ಪಾರ್ಟ್ ಸಿ ಯಲ್ಲೂ ಆ್ಯಂಡ್ ಅಗೇನ್ ಇಲ್ಲೇ ನೋಡಿದ್ರಿ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಕ್ಕೆ ಹೋಗಿದ್ದಾರೆ, ಬಟ್ ಸ್ಟಿಲ್ ಅದನ್ನು ಕರೆಕ್ಟ್, ಇದು ತಪ್ಪಾಗ್ತಿದೆ, ಇಟ್ ಈಸ್ ನಾಟ್ ಎಸ್, ಇಟ್ ಈಸ್ ಝೆಡ್. ಆರ್ಗನೈಸೇಷನ್ ಎಸ್ಸು ಝೆಡ್ಗೂ ಸೊ ಇಂಗ್ಲೀಷ್ ಯು ಎಸ್ ಇಂಗ್ಲೀಷು ಯು ಕೆ ಇಂಗ್ಲೀಷು ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಅದು ಬಿಟ್ಟರೆ ಸ್ಪೆಲ್ಲಿಂಗ್ ಆಲ್ಮೋಸ್ಟ್ ದ ಸೇಮ್. ಈ ಕಲರ್ COLOR COLOUR, ಸೊ ಬೋತ್ ಆರ್ ಸೇಮ್, ಬಟ್ ವಿ ಫಾಲೋ ಯು ಕೆ ಇಂಗ್ಲೀಷ್. ಸೊ ಅದಕ್ಕೆ ಓಕೆ. ಸೊ ನಾನು ಹಂಗೋ ಹಿಂಗೋ ಕಷ್ಟಪಟ್ಟಾದರೂ IELTS ಅಂತ ಎಕ್ಸಾಮ್ ಇದೆ. ಸೊ ಇಂಟರ್ನ್ಯಾಷನಲ್ ಅಂದರೆ ಇಂಗ್ಲೀಷ್ ಎಕ್ಸಾಮು. ಯಾಕಂದರೆ ನಾ ಅಬ್ರಾಡ್ ಹೋಗಿದ್ದೆ, ಸೊ ಹೋಗೋಕ್ಕಿಂತ ಮುಂಚೆ ಇಂಗ್ಲೀಷ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಿತ್ತು. ಸೊ ಕ್ಲಿಯರ್ ಅಲ್ಲ, ಲಕ್ಕಿಲಿ 9ಗೆ 7.5 ಮೇಲೆ ಬಂತು. ಸೊ ಆ್ಯಂಡ್ ಸೊ ಅಲ್ಲಿಂದನೇ ಈಗ ಗ್ರಾಮರ್ ಆಯಿತು, ಇನ್ನೊಂದಾಯಿತು, ಓಕೆ ಹೆಂಗೆ, ಸೊ ವಾಟ್ ಈಸ್ ದ ರಿಯಲ್ ಥಿಂಗ್ ಅಂತ ಗೊತ್ತಾಯಿತು. ಬಟ್ ಈಗ ಕೇಳಿದ್ರೆ ಇಟ್ಸ್ ಆಲ್ AI ಥಿಂಗ್. ನೀವು ಮಾತಾಡೋದಷ್ಟೇ ಕರೆಕ್ಟ್ ಇರಬೇಕು, ಬಿಕಾಸ್ ದ ಅದರ್ ಪರ್ಸನ್ ಹೂ ಇಸ್ ಲಿಸ್ನಿಂಗ್ ಟು ಯು ಶುಡ್ ಫೀಲ್ ದಟ್ ಓಕೆ ಹಿ ಈಸ್ ನಾಟ್ ಸ್ಪೀಕಿಂಗ್ ಸಮಥಿಂಗ್ ರಬ್ಬಿಶ್. ಸೊ ಅವ್ನಿಗೆ ಗೊತ್ತು, ಸೊ ವಾಟ್ ಎವರ್ ಈಸ್ ಸ್ಪೀಕಿಂಗ್ ಈಸ್ ಕರೆಕ್ಟ್ ಆ್ಯಂಡ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಟೆಕ್ನಿಕಲಿ ಕರೆಕ್ಟ್ ಇರಬೇಕು. ಅಂದರೆ ಈಗ ಪಾಸ್ಟು ಫ್ಯೂಚರು ಎಲ್ಲ ಟೆನ್ಸ್ ಮಿಕ್ಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಸೆಂಟೆನ್ಸಲ್ಲೂ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಕ್ಲೀನಾಗಿ ಅಂದರೆ ಟೆನ್ಸಸ್ಸು ಒಂದೇ ಇರಲಿ. ಸೊ ಬರೀಬೇಕಾದ್ರೆ ಹೆಂಗಂದರೆ ಹೆಂಗೆ ಆನ್ಸರ್ ಬರೆಯೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಟೆನ್ಸಸ್ ಬಗ್ಗೆನೂ ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಅಂದರೆ ಮಾರ್ಕ್ಸ್ ಬರಬೇಕು ಅಂದರೆ. ಓಕೆ, ಸೊ ಆ್ಯಂಡ್ ಅಗೇನ್ ಗ್ರಾಮರ್ ಪಾರ್ಟ್ ಬರಬೇಕಾದ್ರೆ ಸೊ ಕ್ಲೀನಾಗಿ ಬರೀರಿ, ಪೆನ್ಸಿಲ್ ಯೂಸ್ ಮಾಡಿರಿ. ಇಂಗ್ಲೀಷ್ಗೂ ಪೆನ್ಸಿಲ್ ತೊಗೊಂಡೋಗ್ರಿ, ಬೇಕು. ಇಟ್ಸ್ ನಾಟ್ ಜಸ್ಟ್ PCMB, ಇಂಗ್ಲೀಷ್ಗೂ ಬೇಕು, ತೊಗೊಂಡೋಗ್ರಿ. ಸ್ಕೇಲು ತೊಗೊಂಡೋಗ್ರಿ. ಸೊ ಲೈನ್ ಹಾಕ್ಬೋದು, ಇದಂತೂ ಬರೋ ಚಾನ್ಸಸ್ ಇದೆಯಾ? ಇಲ್ಲಿಲ್ಲ ಅಂದ್ರೂ ಇಲ್ಲಿಗಾದರೂ ಲೈನ್ ಬೇಕಾ? ಸೊ ಸ್ಕೇಲು ಪೆನ್ಸಿಲು ತೊಗೊಂಡೋಗ್ರಿ. ಓಕೆ, ಸುಮ್ಮನೆ ಬಿಟ್ಟು ಹೋಗಬೇಡ್ರಿ. ಆ್ಯಂಡ್ ಅಗೇನ್ ಸೊ ಲೆಟರ್ ರೈಟಿಂಗ್ ಆಯಿತು. ಸೊ ಕ್ಲೀನಾಗಿ ಬರೋದು, ಸಬ್ಜೆಕ್ಟು ರೆಫರೆನ್ಸ್ ಎಲ್ಲ ಅಂಡರ್ಲೈನ್ ಮಾಡಿಕೊಂಡು. ಓಕೆ, ಐ ಗೆಸ್ ದೇ ಆರ್ ಸೈನ್ಸ್ ಸ್ಟೂಡೆಂಟ್ಸ್. ಯಾಕೆ ಅಂತ ಕೇಳ್ತೀರಾ? ಐ ಗೆಸ್ ಅಲ್ಲ, ಐ ನೋ, ಬಟ್ ಸ್ಟಿಲ್ ಯಾಕೆ ಅಂತ ಕೇಳ್ತೀರಾ? ಇಲ್ಲಿ ದಿಸ್ ಇಸ್ ಫಾರ್ ಯಾವುದು, ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟು. ಸೊ ಬಿ ಕಾಮ್ ಮಾಡಿದರೆ ಏನು ಮಾಡಬೇಕು? PUCಯಲ್ಲಿ ಕಾಮರ್ಸು ಅದು ಇದು ಮಾಡಿರಬೇಕು. ಸೊ ದ ಮೂಮೆಂಟ್ ಪೆನ್ ತೊಗೊಂಡಿದ್ದ ತಕ್ಷಣ ಇಟ್ಟಿದ ತಕ್ಷಣ ಏನಾಯಿತು? ಫಿಸಿಕ್ಸ್ ಅಂತ ಬರೆಯೋಕೆ ಹೋಗಿದ್ದಾರೆ, PCMB. ಸೊ ಆಬ್ವಿಯಸ್ಲಿ ಅಲ್ಲ. ಸೊ ಸೈನ್ಸ್ ಸ್ಟೂಡೆಂಟ್ ಆಗಿದ ತಕ್ಷಣ ನಾವೇನು ಓದ್ತಿದ್ರೋ ಅದು ಬರುತ್ತೆ, ದಟ್ಸ್ ಕಾಮನ್. ಬಟ್ ಕಾಮರ್ಸ್ ಅವರು ಆಮೇಲೆ ಯೋಚನೆ ಮಾಡಿ, ಕಾಮರ್ಸಾ, ಓಕೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಏನೇನೋ ಯಾರಾದರೂ ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಸೊ ಏನು ಓದ್ತಿದ್ದಾರೆ ಏನು ಅಂತ ಗೊತ್ತಿರಬೇಕಲ್ಲ. ಸೊ ಬರೀರಿ. ಸೊ ಬರೋದಾದ್ಮೇಲೆ ಕ್ಲೀನಾಗಿ ಎಕ್ಸ್ಪೀರಿಯನ್ಸು, ಹಾಬೀಸು ಎಲ್ಲ ಬರೋದು. ಸೊ ಇಲ್ಲಿ ಡೇಟ್ನ ಮ್ಯಾಚ್ ಮಾಡೋಕ್ಕೆ ನೋಡ್ರಿಲ್ಲ, ಮಾಡಲೇಬೇಕು. ಸೊ 6 ಮಾರ್ಚ್ 2025, 6 ಮಾರ್ಚ್ 2025 ಇವತ್ತಿನ ಡೇಟು ಅಥವಾ ಎಕ್ಸಾಮ್ ಡೇಟ್ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ, ಫೈನ್. ಸೊ ಎಕ್ಸ್ಟ್ರಾನೂ ಬರೆದಿದ್ದಾರೆ, ಬಟ್ ದಟ್ ಡಸಂಟ್ ಮ್ಯಾಟರ್, ಒಂದೇ ಎಕ್ಸ್ಟ್ರಾ. ಸೊ ಕನ್ನಡ ತೋರಿಸ್ದಂಗೆ ದೇರ್ ಆರ್ ಮಲ್ಟಿಪಲ್ ಎಕ್ಸ್ಟ್ರಾ ಆನ್ಸರ್ಸ್ ಇತ್ತು, ಬಟ್ ಸ್ಟಿಲ್ ದಟ್ಸ್ ಫೈನ್. ನೀವು ಆನ್ಸರ್ ಎಲ್ಲ ಕರೆಕ್ಟಾಗಿ ಬರೆದಿದ್ರೆ 1 ಎಕ್ಸ್ಟ್ರಾ ಬರೀತಿರೋ 10 ಎಕ್ಸ್ಟ್ರಾ ಬರೀತಿರೋ ಡಸಂಟ್ ಮ್ಯಾಟರ್. ಹೌದೋ ಇಲ್ಲೋ? ಸೊ ಬರೆಯೋದೇನೇನಿದೆ ಕ್ಲೀನಾಗಿ ಬರೀರಿ. ಸೊ ಟೇಕ್ ಯುವರ್ ಟೈಮ್. ಸೊ ಫಸ್ಟು ಪಾಯಿಂಟ್ಸ್ ಓಕೆ ಏನೇನು ಬರೀಬೇಕು ಜಸ್ಟ್ ತಲೆಯಲ್ಲಿ ಥಿಂಕ್ ಮಾಡಿರಿ, ಆಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಪೇಪರ್ ಸಿಕ್ಕಿದ ತಕ್ಷಣ ಟಕ 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 ಅಂತ ಬರೆಯೋಕೆ ಹೋಗ್ಬೇಡ್ರಿ. ಜಸ್ಟ್
ಅಂದರೆ ಎಸ್ಪೆಷಲಿ ಲಾಂಗ್ ಆನ್ಸರ್ಸ್ಗೆ ಜಸ್ಟ್ ಗಿವ್ ಸಮ್ 30 seconds ಟು ಥಿಂಕ್. ಫ್ಲೋ ಹೆಂಗಿರಬೇಕು, ಸೊ ಏನಾದಮೇಲೆ ಏನು ಬರಬೇಕು, ಸೊ ಸೀಕ್ವೆನ್ಸ್ ಕರೆಕ್ಟ್ ಇದೆಯಾ, ಜಸ್ಟ್ ಒಂದು 30 seconds, ಆಮೇಲೆ ಆನ್ಸರ್ ಬರೀರಿ. ಓಕೆ ಫೈನ್. ಸೊ ಲಾಸ್ಟಲ್ಲೂ ಒಂದು ಆನ್ಸರ್ ಏನೋ ಎಕ್ಸ್ಟ್ರಾ ಬರೋದಿಲ್ಲ ಅನ್ಸುತ್ತೆ, 17th. ಬಟ್ ಅಗೇನ್ ಹೇಳಿದ್ನಲ್ಲ, ಸೊ 17th 2 marks ಅನ್ನೋದು ಚೆಕ್ ಮಾಡಬೇಕು. ಸೊ ಈ ಥರ 1-2 ಓಕೆ, ಬಟ್ ಎಲ್ಲದನ್ನೂ ಹಿಂದೆ ಮುಂದೆ ಮಾಡೋದಕ್ಕೆ ಹೋಗಬೇಡ್ರಿ. ಓಕೆ, ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಕ್ಸಾಮ್ಸ್ಗೆ. ಸೊ ಡೂ ವೆಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.